ಹಾಯ್ ಹಲೋ ನಮಸ್ಕಾರ. ಆಲಿಯಾ ಎಂಬ್ರಾಯ್ಡ್ರಿ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಲೀವ್ಸ್ ವರ್ಕ್ನ ತೋರಿಸ್ತಾ ಇದ್ದೀನಿ. ಸ್ಲೀವ್ಸ್ ವರ್ಕ್ ಮೇಲ್ಗಡೆ ಏನೊಂದು ಫ್ಲವರ್ ಡಿಸೈನ್ ಥರ ಏನು ಮಾಡ್ತಾರೆ ಆ ಒಂದು ವರ್ಕ್ನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಈ ಫ್ರೇಮ್ನ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೇಮ್ನ ನೀವು ನೋಡ್ಬೋದು, ನಾನು ಚಿಕ್ಕದಾಗಿರೋ ಒಂದು ಫ್ರೇಮ್ನ ತೊಗೊಂಡಿದ್ದೀನಿ. ನನಗೆ ಈ ಚಿಕ್ಕದಾಗಿ ಒಂದು ಫ್ಲವರ್ ಎಲ್ಲ ಮಾಡೋದಕ್ಕೆ ಅದೇ ಕಂಫರ್ಟಬಲ್ ಅಂತ ಅನಿಸುತ್ತೆ. ಏಕೆ ಅಂತ ಹೇಳಿದ್ರೆ ಅದು ನಮಗೆ ಮೂವ್ ಮಾಡೋದಕ್ಕೆ ನನಗೆ ಅದೇ ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ನಾನು ಆ ಥರ ಏನಾದರೂ ವರ್ಕ್ ಇದ್ದರೆ ನಾನು ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದ್ಕೊಳ್ತೀನಿ. ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನಾವು ಯಾವುದೇ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಕ್ಯಾನ್ವಾಸ್ ಪೇಪರ್ನ ಹಾಕ್ಕೋಬೇಕು. ಕ್ಯಾನ್ವಾಸ್ ಪೇಪರ್ ಹಾಕ್ಕೊಳ್ಳೋದನ್ನು ಮರಿಬಾರ್ದು. ಕ್ಯಾನ್ವಾಸ್ ಪೇಪರ್ನ ಹಾಕ್ಕೊಂಡೆ ನಾವು ನಮ್ಮ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ರೌಂಡ್ ಶೇಪ್ ಬರಲಿ ಅಂತ ನಾನು ನೀವು ಯಾವುದಾದ್ರೂ ಒಂದು ಸರ್ಕಲ್ ಥರ ತೊಗೊಂಡು ರೌಂಡ್ ಶೇಪನ್ನು ಹಾಕ್ಕೊಬೋದು. ಅದಾದಮೇಲೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ, ಗೋಲ್ಡನ್ ಕಲರ್ ಜರಿ ಥ್ರೆಡನ್ನು ತೊಗೊಂಡು ಒಂದು 3 ವಿಡ್ತಲ್ಲಿ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ನಮಗಿಲ್ಲಿ ಈ ರೀತಿ ಸರ್ಕಲ್ ಮಾಡಬೇಕಾದ್ರೆ ನೀಟಾಗಿ ಶೇಪ್ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಫ್ರೇಮ್ನ ಮೂವ್ ಮಾಡಿಕೊಡಿ. ಇದು ನಾವು ಫ್ರೇಮ್ನ ಮೂವ್ ಮಾಡೋದ್ರಲ್ಲೇ ಇರೋದು ಶೇಪ್ ಬರೋದು. ಈ ರೀತಿ 4 ಕಡೆ ಬಂದಾಗ ನಿಲ್ಲಿಸಿ ನಮಗೆ ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೊಂಡು ಸ್ವಲ್ಪ ಮುಂದೆ ಬಂದುಬಿಟ್ಟು ನಾವು ಡಿಸೈನ್ನ ತಗೊಂಡ್ರೆ ಬ್ಯಾಕ್ ಸೈಡಿಂದ ಫಿನಿಶಿಂಗ್ ಬರುತ್ತೆ. ನೀವು ಯಾವುದೇ ವರ್ಕ್ ಆದ್ರೂ ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ. ನಮ್ಮ ಹ್ಯಾಂಡ್ ಮೂಮೆಂಟ್ ಯಾವ ರೀತಿ ಹೋಗ್ತಾ ಇದೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಬರೀ ಡಿಸೈನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋದಲ್ಲ, ನಮ್ಮ ಕೈ ಮೂಮೆಂಟ್ ಯಾವ ಥರ ಇದೆ, ಎಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ತಗೊಳ್ತೀವಿ, ಅದೆಲ್ಲ ಸ್ವಲ್ಪ ಟ್ರಿಕ್ಸನ್ನು ನೀವು ನೋಡ್ತಾ ಹೋಗಬೇಕಾಗತ್ತೆ. ಸೊ ಅದು ನೋಡಾಗ ಮಾತ್ರ ನಮಗೆ ಡಿಸೈನ್ನ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಬಾಲ್ ಚೈನು ಮತ್ತು ಸ್ಟೋನ್ ಚೈನು, ಇನ್ನೊಂದು ಬಾಲ್ ಚೈನ್ 3 ಒಟ್ಟಿಗೆ ತೊಗೊಂಡು ಏನು ಮಾಡ್ತಾಯಿದ್ದೀನಿ, ಸುತ್ತ ಸರ್ಕಲ್ಲು ಕೊಡ್ತಾಯಿದ್ದೀನಿ. ಇದು ಚಿಕ್ಕ ಫ್ರೇಮ್ ಆಗಿದ್ದರಿಂದ ಬಟ್ಟೆ ಸ್ವಲ್ಪ ಅವಾಗವಾಗ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಸೊ ಇಲ್ಲಿ ನಾನು ಅದೇ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಎಲ್ಲ ಹಾಕಿ ಒಂದು ಬಾರ್ಡರ್ ನಂತರ ಕೊಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಒಂದು ರೌಂಡ್ ಶೇಪ್ನ ನಾನು ಅದೇ ಜರಿ ಥ್ರೆಡಲ್ಲೇ ಕೊಡ್ತಾಯಿದ್ದೀನಿ. ರೌಂಡ್ ಶೇಪ್ ಮಾಡಬೇಕಾದ್ರೆ ನಾವು ಲೆಗ್ ಮೂಮೆಂಟ್ ಇದೆಯಲ್ಲ, ಏನು 0 to 5th ವಿಡ್ತ್ ಇದೆಯಲ್ಲ ಅಲ್ಲಿಗೆ ನಾವು ಫಾಸ್ಟಾಗಿ ಮೂಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಫ್ರೇಮ್ನು ಕೂಡ ನಾವು ಅದೇ ಶೇಪ್ಗೆ ತಗೊಂಬರಬೇಕು. ಇದು ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಬರೋವಂಥದ್ದು. ಒಂದೇ ಸರಿ ಫಾಸ್ಟಾಗಿ ಮಾಡ್ತಾ ಹೋದರೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಅದಾದಮೇಲೆ ನಾನು ಮಧ್ಯದಲ್ಲಿ ಒಂದು ಏನಾದರೂ ಒಂದು ಡಿಸೈನ್ ಮಾಡೋಣ ಅಂತ, ಹಾಗಾಗಿ ಫಸ್ಟ್ ನಾನು ಜರಿ ಥ್ರೆಡ್ಡಲ್ಲಿ ಫಸ್ಟ್ ನಮಗೆ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ನಾವು ಮಾರ್ಕ್ ಮಾಡ್ತಾ ಹೋಗಬೇಕಾಗತ್ತೆ, ಮಾರ್ಕ್ ಮಾಡ್ಕೊಬೇಕು. ಹಾಗಾಗಿ ಇಲ್ಲಿ ನಾನು ಫಸ್ಟು ಎಲ್ಲೆಲ್ಲಿ ಬರಬೇಕು ಅಂತ ಅಂದರೆ ಗೋಲ್ಡ್ ಕಲರ್ ಎಲ್ಲೆಲ್ಲಿ ಬರಬೇಕು ಅನ್ನೋದನ್ನು ನಾನು ಮಾರ್ಕ್ ಮಾಡಿಕೊಂಡು ಆ ಥರ ಮಾಡ್ತಾಯಿದ್ದೀನಿ. ಇದು ಕೂಡ ಒಂಥರ 0 to 5 to 0 ಆ ರೀತಿ ಒಂದು ಶೇಪ್ನ ತೊಗೊಂಡಿದ್ದೀನಿ ನಾನು. ನಾವು ಯಾವುದೇ ಶೇಪ್ ಕೊಡಬೇಕಾದ್ರೂ ಅಷ್ಟೇ, ನಾವು ಯಾವ ಶೇಪ್ ಕೊಡ್ತೀವಿ ಆ ಪ್ರಕಾರವಾಗಿ ನಾವು ನಮ್ಮ ಫ್ರೇಮ್ನ ಮೂಮೆಂಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ನನ್ನ ಮಧ್ಯದಲ್ಲಿ ಫ್ಲವರ್ ಬರಬೇಕು. ಹಾಗಾಗಿ ಅದಕ್ಕೊಂದು ಬಾರ್ಡರ್ ಲೈನ್ ಥರ ಆರ್ಚನ್ನ ನಾನು ಇದನ್ನು ಕೂಡ ಒಂದು 3 ವಿಡ್ತಲ್ಲಿ ಮಾಡ್ಕೊಂಡಿದ್ದೀನಿ. ಈ ಆರ್ಚ್ ಮಧ್ಯದಲ್ಲಿ ನಾನು ಯಾಕೆ ಇದನ್ನು ಎಲ್ಲ ಫಸ್ಟ್ ಮಾಡ್ಕೊತಾ ಇದ್ದೀನಿ, ನಾವು ಯಾವಾಗಲೂ ಒಂದು ಥ್ರೆಡ್ ಹಾಕಿದ್ದೀವಿ ಅಂದಾಗ ಅದರಲ್ಲೇ ನಾವು ಫಿನಿಷ್ ಮಾಡ್ಕೊಳ್ಳೋದನ್ನು ನೋಡಬೇಕು. ಪದೇ ದಾರ ಚೇಂಜ್ ಮಾಡೋದು
ಸ್ವಲ್ಪ ದಾರ ಚೇಂಜ್ ಮಾಡೋದನ್ನು ಇಟ್ಕೋಬಾರ್ದು. ಈಗ ನನಗೆ ಜರಿ ಥ್ರೆಡ್ಡಿನ ಕೆಲಸ ಕಂಪ್ಲೀಟ್ ಆಯಿತು. ಗೋಲ್ಡನ್ ಕಲರ್ ಥ್ರೆಡು. ಈಗ ಸ್ಯಾರಿ ಕಲರ್ ಏನಿದೆ ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ನಾನು ನೆಕ್ಸ್ಟ್ ಡಿಸೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಕೂಡ ಮಧ್ಯದಲ್ಲಿ ಆರೆಂಜ್ ಕಲರ್ನ ಫಿಲ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಹಾಗೆ 0 to 5, 5 to 0 ನಾವೇನು ಮಾಡಬೇಕು, ತಕ್ಷಣ ಅಂದರೆ ಫಾಸ್ಟಾಗಿ ಲೆಗ್ ಮೂಮೆಂಟ್ ಇರಬೇಕಾಗುತ್ತೆ. ಇದೆಲ್ಲವೂ ಕೂಡ ಪ್ರಾಕ್ಟೀಸ್ ಆಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ ಅದಾದಮೇಲೆ ಈ ಮಧ್ಯದಲ್ಲಿ ಇದು ಆ್ಯಕ್ಚುಲಿ ಬ್ಯಾಕ್ ಡಿಸೈನ್ ಹೇಗಿದೆ ಅಂತ ಹೇಳಿದ್ರೆ, ಫ್ಲವರ್ ಡಿಸೈನ್ ಇದೆ. ಈಗೇನು ಫ್ಲವರ್ ಹಾಕಿದ್ದೀನಿ ಆ ಥರ ಒಂದು ಡಿಸೈನ್ ಬಂದಿದೆ. ಹಾಗಾಗಿ ನಾನು ಸ್ಲೀವ್ಸಿಗೆ ಮ್ಯಾಚ್ ಮಾಡೋದಕ್ಕೋಸ್ಕರ ಅದೇ ರೀತಿ ಫ್ಲವರ್ಸ್ನ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನನಗೆ ಕಸ್ಟಮರ್ ಈ ಡಿಸೈನ್ ಮಧ್ಯದಲ್ಲಿ ಬೇರೆ ಥರ ಹೇಳಿದರು, ಬಟ್ ಅವರು ಬ್ಯಾಕು ಫ್ರಂಟ್ ಡಿಸೈನ್ ಬೇರೆ ಥರ ಈ ಫ್ಲವರ್ ಬಂದಿದ್ದರಿಂದ ನಾನು ಇದೇ ಡಿಸೈನ್ನ ಮಾಡ್ಕೊಂಡು ಹೋಗಿದ್ದೀನಿ. ಇದು ಕೂಡ ಅಷ್ಟೇ, ನೀವು ಈ ಫ್ಲವರ್ನ ಮಾಡಬೇಕಾದ್ರೆ ಮಧ್ಯದಲ್ಲಿ ಫಸ್ಟ್ ನೀವೊಂದು ಸರ್ಕಲ್ ಮಾಡಿಕೊಂಡು ಸುತ್ತ ಏನು ಪೆಟಲ್ಸ್ ಕೊಡ್ತೀವಲ್ಲ, ಪೆಟಲ್ಸ್ನ ಅದನ್ನು ಕೂಡ ನಾವು ನಮಗೆ ಇಷ್ಟೇ ಬೇಕು ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ಗ್ಯಾಪ್ ಕೊಡ್ದಂಗೆ ಮಾಡ್ತಾ ಹೋದರೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾನು ಯಾವ ರೀತಿ ಮಾಡ್ಬೋದು ಈಸಿ ಬಿಗಿನರ್ಸ್ ಈ ಥರ ಫ್ಲವರ್ನ ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ, ಬೇಸಿಕ್ ವೀಡಿಯೋದಲ್ಲಿ. ಅದರದ್ದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಕೊಬೋದು. ಅಂದರೆ ಬಿಗಿನರ್ಸ್ ಆ ರೀತಿ ಟ್ರೈ ಮಾಡ್ಬೋದು. ಕಲ್ತಾದಮೇಲೆ ನಮಗೆ ಕರೆಕ್ಟಾಗಿ ಒಂದು ಶೇಪ್ ಅಂತ ಕೊಡೋದಕ್ಕೆ ಬರುತ್ತೆ. ಮಧ್ಯದಲ್ಲಿ ನಾನು ಬ್ಲೂ ಕಲರ್ ಏನಿದೆ ಅದರಲ್ಲಿ ಎಲ್ಲ ಕಡೆ ಫಿಲ್ ಮಾಡ್ತಾ ಹೋಗಿದ್ದೀನಿ. ಇದು ಕೂಡ ರೌಂಡ್ ಶೇಪ್ ಕೊಡೋದು ಮಧ್ಯದಲ್ಲಿ. ಈ ಮಧ್ಯದಲ್ಲಿ ಫುಲ್ಲು ಬ್ಲೂ ಕಲರಲ್ಲೇ ನಾವು ಬಾರ್ಡ್ರ್ ಹಾಕಿದ್ರೆ ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಫುಲ್ ಕೋಟಿಂಗ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ಇದು ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ನಾವು ಮಾಡ್ಕೊಬೋದು, ಸಾಕಾಗುತ್ತೆ ಸಿಂಪಲಾಗಿ. ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಆದಷ್ಟು ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.